ಫೊತುಲಾ ಟಾಪ್ ಆಯಿತು, ನಮ್ಮ ಕನ್ನಡದ ಬಾವುಟ ಆರಿಸಿದ್ದು ನೋಡಿರ್ತೀರ. ಸೊ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಹಿಲ್. ಅದಕ್ಕಿಂತ ಮುಂಚೆ ಎಲ್ಲಿ ಸಿಕ್ಕಿದ್ರೂ ನಿಲ್ಲಿಸ್ಬಿಟ್ಟು ತಿನ್ನಬೇಕು. ತೀರಾ ಲೇಟ್ ಆಗೋಯ್ತು, ಬರೀ ಚಾಕ್ಲೇಟಲ್ಲೇ ಸರ್ವೈವ್ ಆಗ್ತಾಯಿದ್ದೀವಿ. ಸೊ ಇಲ್ಲೆಲ್ಲ ನಿಲ್ಸಿದ್ವಿ. ಮೇಲ್ಗಡೆಯಿಂದ ಆ ಕಡೆಯಿಂದ ಬರಬೇಕಾದ್ರೆ ಯು ವಿಲ್ ಆ್ಯಕ್ಚುಲಿ ಕ್ಲೈಂಬ್ ಅಪ್ ಲೈಕ್ ದಿಸ್. ಈಸಿಯಾಗಿ ಹೋಗ್ಬಿಡ್ಲಪ್ಪ ದೇವ್ರೆ. ಡೀಸೆಂಟ್ ಪ್ಲೇಸ್. ಹೋಗಿ ಸೆಟ್ಲ್ ಆಗ್ಬಿಟ್ಟು 1 hour ಲೈಟಾಗಿ ರೆಸ್ಕಿಸ್ ತೊಗೊಂಡು ಹೊರಡೋಣ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಸೊ ಇಲ್ಲಿ ಹೋಟೆಲ್ಗೆ ಬಂದ್ವಿ. ಹೋಟೆಲ್ ನೇಮ್ ಬಂದು ಹೋಟೆಲ್ ಲಮಾಯರು ಪ್ಲೇಸ್ ನೇಮು. ಗೆಸ್ಟ್ ಹೌಸ್ ಆ್ಯಂಡ್ ರೆಸ್ಟೋರೆಂಟ್, ಆಲ್ ರೂಮ್ಸ್ ಅಟ್ಯಾಚ್ ವಿತ್ ಬಾತ್ರೂಮ್, ಫ್ರೀ ವೈಫೈ. ಸೊ ಲೇ ಲಡಾಖ್. ಸೊ ಹಿಂಗಿಂದ ಕೆಳಗಿಂದ ಬಂದು ಡೈರೆಕ್ಟ್ ಅಪ್ ಹತ್ತಿದ್ರೆ ಹಿಂಗೆ ಸುತ್ತಾಕೊಂಡು ಹಿಂಗೆ ಮೇಲ್ಗಡೆಯಿಂದ ಹಿಂಗೆ ಬರಬೇಕು. ತೋರಿಸ್ತೀನಿ ರೀ. ಸೊ ಅಲ್ಲಿಂದ ಹೈವೇಯಿಂದ ಹಂಗೆ ಇಳಿತೀವಿ. ಹಿಂಗೆ ಹತ್ತಿ ಬಂದು ಹಿಂಗೆ ಬರಬೇಕು. ಗೋಪುರ ನೋಡಿರ್ಬೇಕು. ಸೊ ಗ್ರೂಪ್ ಸ್ಟಾರ್ಟ್ ಆಗಿದೆ ನೋಡಿ, ಗಾಡಿಗಳೆಲ್ಲ ಇದೆ ಉದ್ದಕ್ಕೆ. ಸೊ ಇಲ್ಲಿ ಇನ್ನೊಂದು ಸ್ಟಿಕ್ಕರ್ ಅಂಟಿಸೋಣ ಅಂತ ಪ್ಲ್ಯಾನು. ಫಸ್ಟ್ ಸ್ಟಿಕ್ಕರ್ ಎತ್ಕೊತೀನಿ, ಯಾಕೆಂದರೆ ಅಲ್ಲಿ ಸ್ಟಿಕ್ಕರ್ ಅಂಟಿಸೋಕ್ಕೆ ಜಾಗ ಇತ್ತು. ಇನ್ನೊಂದು ಸ್ಟಿಕ್ಕರ್ ಎತ್ಕೊಂಡೆ ಇವಾಗ. ಎತ್ಕೊಂಡೋಗಿ ಅಲ್ಲಿ ಅಂಟಿಸೋಣ. ಸೊ ನಮ್ಗೆ ಇವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಸ್ಟಿಕ್ಕರ್ ಅಂಟಿಸೋಕ್ಕೆ. ಇವರು ಬ್ಲಾಗರ್. ಅವ್ರ ಚಾನಲ್ ಫಾಲೋ ಮಾಡಿ. ವಿಶ್ ಯು ಆಲ್ ದಿ ಬೆಸ್ಟ್ ಬ್ರೋ. ಐ ವಿಶ್ ಯು ಸಕ್ಸಸ್. ಸ್ವಲ್ಪ ದೊಡ್ಡದು ಮಾಡಿಸ್ಬೇಕಿತ್ತು ಅಂತ ಅನ್ನಿಸ್ತದೆ. So, sticker time. ಸ್ವಲ್ಪ ಹೈಟಲ್ಲಿದ್ರೆ ಎಲ್ಲರಿಗೂ ಕಾಣುತ್ತೆ ಅಂತ ಮೇಲ್ಗಡೆ ಅಂಟಿಸ್ಬಿಟ್ಟೆ. ಸೊ ಫಾಲೋ ಮಾಡಿ. ಸೊ ಹಂಗಿದೆ ನೋಡಿ, ನಾನು ಅವತ್ತರ ಮಿರರಲ್ಲಿ ಕಾಣಿಸ್ತಿದ್ದೀನಾ? ಹಂಗಿದ್ದೀನಿ, ಕೋತಿ ಥರ ಆಗಿದ್ದೀನಿ. ಹ್ಯಾಟ್ ತೆಗಿತೀನಿ ನೋಡಿ, ಕಳ್ದೋಗ್ತೀರಾ. ಸೊ ಇಲ್ಲಿ ಅಂಟಿಸಿದ್ನಾ? ಇಲ್ಲಿ ಅಂಟಿಸಿದ ಮೇಲೆ ಏನಾಯ್ತು, ಇನ್ನೊಂದು ಕಡೆ ಇಲ್ಲಿ ಜಾಗ ನೋಡಿದೆ, ಇಲ್ಲೂ ಒಂದು ಅಂಟಿಸ್ಬಿಟ್ಟೆ. ಸೊ ವಿತ್ ದ್ಯಾಟ್ ಹೋಗೋಣ ನೋಡಿ. ಅಲ್ಲೇ ಅಡ್ಡ ಹಾಕೊಂಡಿದ್ದೀವಿ ಎಲ್ಲರೂ. ಸೊ ವಿಲ್ ಗೋ ಜಸ್ಟ್ ರಿಲ್ಯಾಕ್ಸ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ವಿಲ್ ಸ್ಟಾರ್ಟ್ ರೋಲಿಂಗ್. ಇಲ್ಲಿ ಊಟ ಮಾಡಿದ್ವಿ ಚೆನ್ನಾಗೆ. ನನಗೊಂದು ಆಫೀಸಿಂದ ಅರ್ಜೆಂಟ್ ಕಾಲ್ ಇತ್ತು, ಅದು ಮಿಸ್ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಅಟೆಂಡ್ ಮಾಡಿದೆ. ಬಟ್ ಐ ಫೆಲ್ಟ್ ನೈಸ್ ಟೇಕಿಂಗ್ ಕಾಲ್ ಫ್ರಮ್ ಹಿಮಾಲಯಸ್. ಆ್ಯಂಡ್ ಆಲ್ಸೋ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ದ ಕಂಪ್ನಿ ದಟ್ ಐ ವರ್ಕ್ ವಿತ್. ಅವ್ರಿಗೆ ತಾನೇ ನನಗೆ ಆಪರ್ಚುನಿಟಿ ಕೊಟ್ಟಿರೋದು ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಆನ್ ದ್ಯಾಟ್. ಸೊ ವಿತ್ ದ್ಯಾಟ್ ವಿಲ್ ಟೇಕ್ ಅ ಯೂ ಟರ್ನ್. ಕೆಳಗೆ ಇಳಿಬೇಕು, ಸ್ವಲ್ಪ ಸರ್ಕಸ್ ಜಾಸ್ತಿ ಇದೆ ಇದು. ಸೊ ಪ್ಲ್ಯಾನ್ ಏನಂದರೆ, ಇವಾಗ ಊಟ ಮಾಡಿದ್ವಿ. ಊಟ ವಾಸ್ ಡೀಸೆಂಟ್ ಆ್ಯಕ್ಚುಲಿ. 1400 ರೂಪಾಯಿ ಇತ್ತು. ನೆನ್ನೆ ಹತ್ರ 500 ರೂಪಾಯಿ ಎಲ್ಲ ಕಿತ್ಕೊಳ್ಳಿಲ್ಲ. ಬಟ್ ನನ್ನ ಮಕ್ಕಳು ದುಡ್ಡಿರುತ್ತೆ ಅಂತ ಗೊತ್ತಾಗ್ಬಿಡ್ತಲ್ಲ, ಸರಿಯಾಗಿ ಕಿತ್ಕೊಂಡ್ಬಿಡ್ತಾರೆ. ಸಕ್ಕ ನೋಡಿ ಬುಲ್ಲು ಹಂಗೆ ಒಂದು ಕೂತಂಗಿದೆ. ನೋಡೋಣ ನಾನು ಯಾವ್ದಾದ್ರು ಕಾಣಿಸುತ್ತಾ ಅಂತ. ಸೊ ಇವಾಗ ಮ್ಯಾಗ್ನೆಟಿಕ್ ಹಿಲ್ ಹೋಗ್ತಿದ್ದೀವಿ. ಮ್ಯಾಗ್ನೆಟಿಕ್ ಹಿಲ್ ಬಂದು 87 ಕಿಲೋಮೀಟರ್ಸ್, ಅಪ್ರಾಕ್ಸಿಮೇಟ್ಲಿ 1.25 ಅವರ್ ರೈಡು. ಅಲ್ಲಿಂದ ಒಂದು ಎಷ್ಟು ಕಿಲೋಮೀಟ್ರು ಲೇ ಅಂತ ಅನ್ಕೊತಾ ಇದ್ದೆ. ಕಾರ್ದುಂಗ್ಲ 182 ನೋಡಿ. ಲೇ ಬಂದು 120. ಸೊ -87, ಒಂದು 30 ಕಿಲೋಮೀಟ್ರು ಅಲ್ಲಿಂದ ಅಂದ್ಕೊಳ್ಳಿ. ಸೊ ಆನ್ ದ ವೇ ಹೋಗ್ತೀನಿ. ಫುಲ್ ಇವಾಗ ಇನ್ಕ್ಲಿನೇಷನ್ದಿಂದ ಮತ್ತೆ ಡೌನ್ಗೆ ಇಳಿತೀವಿ. ಮ್ಯಾಗ್ನೆಟಿಕ್ ಹಿಲ್ ಬಂದು ಏನು ಸ್ಪೆಷಾಲಿಟಿ ಅಂದರೆ, ಗಾಡಿ ಹಂಗೆ ನಿಲ್ಸಿದ್ರು ಹಿಂದೆ ಬರೋಲ್ಲ, ಹಂಗೆ ನಿಂತ್ಕೊಳ್ಳುತ್ತಂತೆ ಗಾಡಿ. ಅದನ್ನು ನಾನು ತಿಳ್ಕೊಂಡಿರೋದು ಮಟ್ಟಿಗೆ. ಬಟ್ ಅಲ್ಲೋದ್ಮೇಲೆ ಏನು ಚೇಂಜಸ್ ಆಗುತ್ತೆ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಸೊ ಹೇಳೋಕ್ಕಿಂತ ಮುಂಚೆ ಲಮಾಯಾರು ನೇಮ್ LAMAYARU ಸರಿನಾ? ಈ ಪ್ಲೇಸಲ್ಲಿ ಸಿಕ್ಕಾಬಡೆ ಸ್ಟೇಜು, ಫುಡ್ಡೆಲ್ಲ ಚೆನ್ನಾಗಿದೆ. ಸೊ ಕಾರಲ್ಲಿಂದ ಬರ್ಬೇಕಾದ್ರೆ ಸುಮಾರು ಕಾಣುತ್ತೆ. ನೀವು ಡೈರೆಕ್ಟಾಗಿ ಬೆಳಗ್ಗೆ ಬೇಗ ಬಂದುಬಿಟ್ಟು ನಮ್ಮ ಥರ ನೀವು ಆ ಪಾಸ್ನ ಮುಗಿಸ್ಕೊಂಬಿಟ್ರೆ, ಯಾವ್ದು ಹೇಳಿ, ಫೊತುಲಾ ಮಾಡಿ ಪಾಸು ತುಂಬ ಚೆನ್ನಾಗಿದೆ. ಅದು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಇಷ್ಟು ದೂರ ಬಂದಮೇಲೆ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರಿಗೆಲ್ಲ ಕಾಂಪ್ರಮೈಸ್ ಆಗಿಬಿಡಿ. ಎಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ಬೇಕಿದ್ರೆ ನೀವು ನಾನೇ ಎಕ್ಸಾಂಪಲ್ ನೋಡಿ, ಕೆಳಗಡೆ ಕರ್ನಾಟಕದಿಂದ ಬಂದಿದ್ದೀನಿ. ಬೆಂಗಳೂರಿಂದ ಕೆಳಗಿಂದ ಅಪ್ಪು ಬಂದಿರೋಷ್ಟು ಥರ ಬಂದಿರೋದಲ್ವಾ. ಸೊ ಬನ್ನಿ, ಮಿಸ್ ಮಾಡ್ಕೊಬೇಡಿ ಸರಿನಾ?
ಈ ಮೌಂಟೇನ್ ಒಂದು ಸ್ವಲ್ಪ ಡಿಫ್ರೆಂಟ್ ಕಲರಲ್ಲಿ ಕಾಣಿಸ್ತಿದೆ. ಫಸ್ಟ್ ಒಂದು ಬಂದು ಬೀಟ್ರೂಟ್ ಥರ ಕಲರ್ ಇದೆ, ಅದ್ರ ಪಕ್ಕ ಗ್ರೀನ್ ಇದೆ, ಅದಾದಮೇಲೆ ಒಂಥರ ಪಕ್ಕ ಕ್ರೀಮ್ ಕಲರ್ ಥರ ಇದೆ. ಸೊ ಬೇಕಾದ್ರೆ ಹತ್ತಿರದಿಂದ ಒಂದು ಸಲ ನೋಡೋಣ ಬೇಕಾದ್ರೆ ಜಸ್ಟ್ ಇನ್ ಕೇಸ್. ನೋಡಿ ಇಲ್ಲೆಲ್ಲ ಫುಲ್ಲು ಡ್ರೈ ಲ್ಯಾಂಡು, ವಾಟರ್ ಥರ ಇದೆ, ವಾಟರ್ ಬಾಡೀಸು ಎಲ್ಲ ಫುಲ್ಲು ನೋಡಿ ಏನು ಮಸ್ತಾಗಿದೆ ಗೊತ್ತಾ. ಲೆಟಿಯಸ್ ಬರುತ್ತೆ ಗೊತ್ತಾ, ಅದ್ರ ಕಲರ್ ಇದೆ, ಅದ್ರ ಪಕ್ಕ ಗ್ರೀನ್ ಮೇಲೆ ಈ ಕಲರ್ ಬರುತ್ತೆ ಅನಿಸುತ್ತೆ. ಸಕ್ಕದಾಗಿದೆ ನೋಡಿ, ಫುಲ್ಲು ಮೌಂಟೇನ್ ಒಳಗೆ ಹೋಗ್ತಾ ಇದ್ದೀವಿ. ಬಟ್ ಸೀರಿಯಸ್ಲಿ ಬಾರ್ಡರ್ ಬ್ರೋ ಅವರು ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವ್ರಿಗೆ ಹ್ಯಾಟ್ಸ್ ಆಫ್. ದಿ ಅಮೌಂಟ್ ಆಫ್ ವರ್ಕ್ ಯು ಗೈಸ್ ಆರ್ ಏಬಲ್ ಟು ಡೂ ವಿತ್ ವೆರಿ ಲೆಸ್ ಟೈಮ್. ಅವ್ರು ತುಂಬ ನೋಡಿ, ನೀವು ಅನ್ಕೊಂತೀನಿ ನಾವು ಇವಾಗ ಬರ್ತಾ ಇದ್ದೀವಿ, ಇದರ್ ಆಲ್ರೆಡಿ ಥಿಂಕಿಂಗ್ ಅಟ್ 4-5 years ಅಹೆಡ್. ಈ ರೋಡ್ಗಳು ಮಾಡೋದೇ 4-5 ವರ್ಷಕ್ಕೆ ಅವ್ರು ಮುಂದೆ ಯೋಚನೆ ಮಾಡಿದ್ದಾರೆ ರೋಡ್ಸ್ನ. ನೋಡಿ ಆ ಥರನೇ ಅನಿಸ್ತಿದೆ ನನಗೇನು. ಪ್ಲಸ್ ಅದಲ್ಲದೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನೆಕ್ಸ್ಟ್ ಇನ್ನೂ 5 ವರ್ಷ ಅವ್ರು ಇನ್ನೂ ಎಷ್ಟು ಫ್ಯೂಚರಿಸ್ಟಿಕ್ ಮಾಡಿಬಿಟ್ಟಿರ್ತಾರೆ. ಕಮರ್ಷಿಯಲ್ ಆಗೋಕ್ಕಿಂತ ಮುಂಚೆ ಬಂದು ನೋಡಿಬಿಡಿ ಅಷ್ಟೇ, ಸಿಕ್ಕಾಬಿಟ್ಟೆ ಕಮರ್ಷಿಯಲೈಸ್ ಆಗ್ತಾಯಿದೆ ಆಲ್ರೆಡಿ, ತುಂಬ ಡೆವಲಪ್ಮೆಂಟ್ಸು. ಆ್ಯಂಡ್ ಆಲ್ಸೋ ಈ ಕೋವಿಡಿಂದ ತುಂಬ ಜನ ಬರ್ದೇ ಎಲ್ಲರಿಗೂ ಸೈಕ್ ಹಿಡಿದ್ಬಿಟ್ಟು ಎಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಬನ್ನಿ ಎಂಜಾಯ್ ಮಾಡ್ತೀರಾ. ಟಫ್ ಇರುತ್ತೆ, ಬಟ್ ನಿಮ್ಮ ಬ್ಯಾಕಪ್ಸು ಮೆಡಿಸನ್ಸು ಅವೆಲ್ಲ ತೊಗೊಂಬನ್ನಿ. ಯಾವುದೋ ಗ್ರೂಪ್ ಹೋಗ್ತಾ ಇದೆ, ರೋಡ್ ಸ್ಟ್ರಿಪ್ ಏನೋ ಸಮಥಿಂಗ್. ಯಾವ ಸೈಜ್ ಇದೆ ಗೊತ್ತಾ ಕಲ್ಲು. ಅಬ್ಬಾ, ಪಕ್ಕದ ಬ್ರಿಡ್ಜ್ ರೆಡಿ ಆಗ್ತಾ ಇದೆ, ರೆಡಿ ಆದ್ಮೇಲೆ ಸರಿ ಹೋಗುತ್ತೆ. ಅದಕ್ಕೆ ಡಿವಿಯೇಷನ್ ಕೆಳಗಡೆ ವಾಟರ್ ಹೋಗ್ತಾ ಇದೆ ನೋಡಿ. ಫುಲ್ಲು ಟ್ರಾಫಿಕ್. ನಮ್ಮ ಅದೃಷ್ಟ ಚೆನ್ನಾಗಿದೆ, ನಮ್ಮ ಲೊಕೇಶನ್ ಚೆನ್ನಾಗಿದೆ ಅಂದರೆ ಏನೋ ಲಾರಿ ಏನೋ ನುಗ್ತು ಅಂತ ಇದಾಯಿತು, ಇಲ್ಲಾಂದ್ರೆ ಎಲ್ಲ ಬಂದ್ಬಿಟ್ರು ಅವರು. ನಿಮ್ಮ ಮೇರಾ ಗಾಡಿ ಕಾ ಕುಚ್ ನೈ ಹೋತಾ, ಆಪ್ಕಾ ಗಾಡಿ ಹೋತಾ. ಗೊತ್ತಿತ್ತು ಅವ್ನು ಟಚ್ ಮಾಡ್ತಾನಂತ ಮಿರರಲ್ಲಿ ನೋಡ್ತಾ ಇದ್ದೆ ನಾನು. ಪುಣ್ಯ ಲೆಫ್ಟ್ ಲೆಗ್ ಸ್ವಲ್ಪ ವೆಯ್ಟ್ ಕೊಟ್ಟು ಇಟ್ಕೊಂಡಿದ್ದೆ. ಗೂಬೆ ನನ್ನ ಮಗ ಏನು ಟಚ್ ಮಾಡೋದ್ನೋ ಗೊತ್ತಿಲ್ಲ. ಪೈನಿಯರು 2ನೇ ರೌಂಡು, ಫಸ್ಟ್ ಟೈಮ್ ಲೆಫ್ಟಿಗೆ ಬಿತ್ತು, ಸಲ ರೈಟಿಗೆ ಬಿತ್ತು. ಸೊ ಒಂದು ಸ್ವಲ್ಪ ದೂರ ಬಂದೆ, ಇಲ್ಲಿ ಕಾಲ್ಸಿ ಅಂತ ಏನೋ ಅನ್ಸುತ್ತೆ ನೇಮು, ಅಲ್ಲಿ ಪೆಟ್ರೋಲ್ ಬಂಕ್ ಒಂದು ಸಿಗುತ್ತೆ, ಅದು ನಿಮಗೆ ತೋರಿಸೋಣ ಅಂತ ಬಂದೆ. ಮತ್ತು ಇಲ್ಲೊಂದು ಪಾಯಿಂಟ್ ಇದೆ, ವ್ಯೂ ಪಾಯಿಂಟು. ಇಲ್ಲ ನೋಡ್ಕೊಳಂಗಿಲ್ಲ ನೋಡ್ಕೊಳ್ರಿ, ಒಂದು ಸೆಕೆಂಡು ಸಿಗುತ್ತೆ. ಏನಾದರೂ ಗಿಡಿಯೋಸು ಫೋಟೋಸು ಎಲ್ಲ ತೊಗೊಳ್ಳಿ ಬಂದರೆ. ಸೊ ಬೈಮಾನ್ ಮಿಲ್ ಸ್ಟೇಷನ್ ವಾಟೆವರ್ ಇಸ್ ದ ಪ್ಲೇಸ್ ನೇಮ್. ಯಾರೋ ನಮ್ಮ ಕರ್ನಾಟಕವ್ರು ಸಿಕ್ಕಿದ್ರು, ನೋಡೋಣ. ಸೊ ಚಾಂದ್ ಆಫ್ ವಾಟೆವರ್ ಏನೋ ಪ್ಲೇಸ್ ನೇಮು, ಬನ್ನಿ ವಿಸಿಟ್ ಮಾಡಿ, ಮಿಸ್ ಮಾಡಬೇಡಿ. ಯಾರೋ ಕರ್ನಾಟಕ ಗಾಡಿ ಇದೆ. ಮೈಸೂರು, ಬೆಂಗಳೂರು ಕಾಣಿಲ್ವಾ? ನಾನು ನೋಡಿ ನಿಮ್ಮದೇ ಫಸ್ಟ್ ಆ್ಯಕ್ಚುಲಿ. ನೈಸ್. ಎಲ್ಲಿಂದ ಬರ್ತಿದ್ದೀರಾ? ಮೈಸೂರಿಂದ ಡೈರೆಕ್ಟ್ ಬಂದ್ರಾ? ಹಾಂ, ಡೆಲ್ಲಿಯಿಂದ ಬಂದ್ರಾ? ಮುಗಿಸಿದ್ರಾ ಇಲ್ಲ ಹೋಗ್ತಿದ್ರಾ ಇವಾಗ? ಓ ನೈಸ್. ನಾನು ಬೆಂಗಳೂರಿಂದ ಬಂದಿದ್ದು, ಹೋಗ್ತಾ ಇದ್ದೀನಿ ಇವಾಗ ಲೇ ಸ್ಟೇ ಇವತ್ತು. ಲೇ ಸ್ಟೇ ಆದಮೇಲೆ ನಂತರ ಮಿಕ್ಕಿದ್ದು ಸರ್ಕಿಟ್ ಫುಲ್ ಸರ್ಕಿಟ್ ಮಾಡ್ತೀರಾ ಏನು? ಆಸಮ್, ಸೂಪರ್. ನಾನು ತೊಗೊಂಡೆ ಇವಾಗ, ಅಲ್ಲಿ ಫ್ಲಾಗ್ ಹಾರಿಸ್ಬಿಟ್ಟು ಬಂದೆ ಇದರಲ್ಲಿ 360 ಸ್ಟಿಕ್ಕರ್. ರಕ್ಷಿತ್ ಅಂತ. ಹಾಯ್, ನೈಸ್ ಮೀಟಿಂಗ್ ಯು. ಹುಷಾರಾಗಿ ಓಡಿಸಿ, ಸೇಫ್ ಆಗಿರಿ ಅಷ್ಟೇ. ಹಾಂ, ಸಿಗೋಣ. ಹಾಂ, ಟೇಕ್ ಕೇರ್. ಎಂಟ್ರಿ ಮಾಡಿಸ್ಬೇಕೇನೋ ಅಷ್ಟೇ, ಬಿಡ್ತಾ ಇದಾರಲ್ಲ ಇವಾಗ. ಬನ್ನಿ ಹೋಗೋಣ, ನಾವು ಹೋದ್ವಲ್ಲ. ಬನ್ನಿ ಲೇಟ್ ಮತ್ತೆ ಬ್ಲಾಕ್ ಮಾಡ್ತಾರೆ, ಅದಕ್ಕೆ ಎಂಟ್ರಿ ಮಾಡಬೇಕಲ್ಲ. ಸೊ ಮೈಸೂರವ್ರು ಇಬ್ಬರು ಸಿಕ್ಕಿದ್ರು, ಮೈಸೂರಿಂದ ಮಾಡ್ತಾರಂತೆ. ಮೈಸೂರಿಂದ ಡೆಲ್ಲಿಗೆ ಶಿಫ್ಟ್ ಮಾಡಿ ಡೆಲ್ಲಿಯಿಂದ ಮಾಡ್ತಾಯಿದ್ದಾರೆ. ನೈಸ್, ಅಪ್ರಿಷಿಯೇಟ್ ಮಾಡಬೇಕು. ಎಲ್ಲರೂ ಮಾಡ್ತಾರಪ್ಪ ಇವಾಗ, ಎಲ್ಲರಿಗೂ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ. ಐ ಆಮ್ ಸೋ ಹ್ಯಾಪಿ ಟು ಸಿ ದಟ್ ಆ್ಯಕ್ಚುಲಿ. ಸೊ ಇಲ್ಲಿ ಟುವರ್ಡ್ಸ್ ಲೇ ಹೋಗ್ಬೇಕಾದ್ರೆ ಇಲ್ಲಿ ಬಂದುಬಿಟ್ಟು ಸೈನ್ ಮಾಡಬೇಕಾಗತ್ತೆ. ನೀವು ಸೈನ್ ಆನ್ ಮಾಡಿ. ಹಂಗೆ ನಾನು ಗ್ಲೌಸ್ ಕೂಡ ಚೇಂಜ್ ಮಾಡಿಕೊಂಡೆ. ಪೈನ ಟಚ್ ಆಗಿತ್ತಲ್ಲ ನೋಡಿಕೊಂಡೆ, ಏನಾಗಿರಲಿಲ್ಲ. ಗ್ಲೌಸ್ ಚೇಂಜ್ ಮಾಡ್ಬೇಕಂದ್ರೆ ತುಂಬ ಶೆಕೆ ಆಗ್ತಾಯಿತ್ತದು, ಸ್ವಲ್ಪ ಬಿಸಿಲೂ ಇದೆ ಇವತ್ತು. ಸೊ ಒಳಗಡೆ ಲೈನರ್ ಗಿನ್ನರೆಲ್ಲ ಇದೆ, ಅದೆಲ್ಲ ಸ್ವಲ್ಪ ಓಪನ್ ಮಾಡಿಕೊಂಡ್ರೆ ಸೊ ಇನ್ನೂ ಎಂಟ್ರಿ ಇರೋಲ್ಲ ಅಂದ್ಕೊಂಡಿದ್ದೀನಿ. ತುಂಬ ಚೆಕಿಂಗ್ ಇರುತ್ತೆ. ಓಕೆ, ಹೋಗ್ತಾ ತೋರಿಸ್ತಾ ಹೋಗ್ತೀನಿ ಎಲ್ಲ ಏನೇನು ಪರ್ಮಿಟು ಅಂತ. ಅವ್ನು ಬಂದುಬಿಟ್ಟು ಪರ್ಮಿಟ್ ಎಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತಾ ಪರ್ಮಿಟು ಅಂತ ಕೇಳ್ತಾವ್ನು ಯಾವನೊಬ್ಬ. ಪ್ಲ್ಯಾನ್ ಇಲ್ಲದೆ ಬಂದರೆ ತುಂಬ ಕಷ್ಟ. ಲೇನಲ್ಲಿ ಸಿಗುತ್ತೆ ಅಫ್ಕೋರ್ಸ್, ಬಟ್ ಜಸ್ಟ್ ಇನ್ ಕೇಸ್ ಬಂದರೆ ತುಂಬ ಈಸಿ ಮಾಡಿದ್ರು. ಆನ್ಲೈನಲ್ಲಿ ಆರಾಮಾಗಿ ತೊಗೊಳ್ಳಿ, ಮೊಬೈಲಲ್ಲಿಗೆ ಸೇವ್ ಆಗುತ್ತೆ. ಇನ್ನೇನಪ್ಪ ಬೇಕು ನಿಮಗೆ? ಸೊ ದಯವಿಟ್ಟು ಅದನ್ನು ನೋಡ್ಕೊಳ್ರಿ ಅಷ್ಟೇ. ಸೊ ವಿತ್ ದ್ಯಾಟ್ ವಿ ಆರ್ ಅಬೌಟ್ 70 kilometers ಅವೇ ಫ್ರಮ್ ಮೆಗ್ನೆಟಿಕ್ ಹಿಲ್. 2:30 ಅದೊಂದು ಶಾರ್ಟ್ಸ್ ವಿಡಿಯೋ ತೊಗೊಂಡು 4-5 ಗಂಟೆ ಒಳಗೆ ಲೇ ರೀಚ್ ಆಗ್ಬಿಟ್ರೆ ಟೈಮ್ ಇರುತ್ತೆ. ಶಾಪಿಂಗ್ ಎಲ್ಲ ಮಾಡ್ಬೇಕು ಸ್ವಲ್ಪ.
ಶಾಪಿಂಗ್ ಅಂದರೆ ಇದು ಇನ್ನೊಂದು ನಾನು 12 ವೋಲ್ಟದು ಇನ್ನೊಂದು ತೊಗೊಂಡ್ಬಿಡ್ತೀನಿ ಸೇಫ್ಟಿಗೆ. ಆಮೇಲೆ ಇದು USB ಇದು ಪಿನ್ನು ತುಂಬ ಲೆಂತ್ ಜಾಸ್ತಿ ಆಗ್ತಾಯಿದೆ. ಸ್ವಲ್ಪ ಶಾರ್ಟ್ ಪಿನ್ ಥರ ಇದ್ರೆ ಬೆಸ್ಟ್. ಆನ್ಲೈನಲ್ಲಿ ನೋಡಿದೆ, ಅಯ್ಯೋ ಬಾಗುರು ಪವರ್ ಬ್ಯಾಂಕಲ್ಲಿ ಹಾಕೊಂಡು ನೋಡಿ ಏನಂತ ಗಾಂಚಲಿ ಮಾಡಿದೆ. ಇದು ನಂಗೆ ಫ್ಲ್ಯಾಶ್ ಆಗಲಿಲ್ಲ 12 ವೋಲ್ಟದು, ಇಲ್ಲಾಂದರೆ ವುಡ್ ಹ್ಯಾವ್ ಡೆಫಿನೆಟ್ಲಿ ಡನ್ ದ್ಯಾಟ್. ಬಟ್ ಇದೇ ಪೋರ್ಟ್ ಕನೆಕ್ಟ್ ಆಗೋದ್ರಿಂದ ನಾನು ತೊಗೊಂಡು ಇಟ್ಕೊಬೇಕಿತ್ತು, ಮಿಸ್ ಮಾಡಿದೆ. ಬಟ್ ನೀವು ತೊಗೊಂಬರಂಗಿದ್ರೆ ಡೈರೆಕ್ಟ್ ಮೀಡಿಯಾ ಮಾಡಿ ಕನೆಕ್ಟ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ರಿ ರೆಕಾರ್ಡ್ ಮಾಡಿಕೊಂಡು. ಏನೋ ಮದುವೆನೋ ಬುದ್ಧದೇನೋ ಇದೆ. ಅವ್ರದ್ದೇನೋ ಕಲ್ಚರ್ದೇನೋ ವಾಕ್ ಮಾಡ್ತೀಯಾರ ಎಲ್ಲರೂ, ಇಂಟ್ರೆಸ್ಟಿಂಗ್ ಆಗಿದೆ. ಎಷ್ಟು ಜನ ನಡೀತಿದ್ದಾರೆ. ಅಲ್ಲಿ ಬಂದವ್ರಿಗೆಲ್ಲ ವಾಟರ್ ಬಾಟ್ಲ್ ಕೊಡ್ತೀವ್ರೊಂದು. ಏನೋ ವಾಟ್ ಈಸ್ ದಿಸ್ ಪರ್ಪಸ್ ಆಫ್ ಡೂಯಿಂಗ್. GS ಗ್ಯಾಸ್ ಎಲ್ಲ ಇದ್ರೆ ಸರಿ ಓಡಿಸ್ತಾರೆ. ಅಲ್ಲೆಲ್ಲ ಬೆಂಗಳೂರಿಂದ ಮಾಡ್ಬೇಕಂತೆಲ್ಲ ಇದ್ರೆ GS ಗ್ಯಾಸ್ ಅಂತ ಮಾಡ್ರೆ ಬೆಸ್ಟು. ನೋಡಿ ಅಲ್ಲಿಂದ ಕಳ್ಚಿಯಿಂದ ಬಂದಮೇಲೆ ನೋಡಿ ಇಲ್ಲೊಂದು ರೈಟ್ ಸೈಡ್ ಒಂದು ಪೆಟ್ರೋಲ್ ಬಂಕ್ ಇದೆ. ಜಸ್ಟ್ ಇನ್ ಕೇಸ್ ಇಫ್ ಯು ಫ್ಯೂಯಲ್ ಅಪ್ ಗೋ ಆ್ಯಂಡ್ ಡೂ ಇಟ್. ಇಲ್ಲಿಂದ ಸುಮಾರು ಸಿಗುತ್ತೆ, ಕಾರುವರೆಗೂ ಸಿಗುತ್ತೆ. ಕಾರು ಆದಮೇಲೆ ಸಿಕ್ಕಾಬಿಡೆ ಕಷ್ಟ. ಬಟ್ ಜಸ್ಟ್ ಇನ್ ಕೇಸ್ ಇಫ್ ಯು ಫ್ಯೂಯಲ್ ಅಪ್ ವೆರಿ ವೆಲ್ ಪ್ಲ್ಯಾನ್ಡ್ ಮಾಡ್ಕೊಂಡು ಬಂದರೆ ಇನ್ನೂ ಸೂಪರಾಗಿ ಕವರ್ ಮಾಡ್ಬೋದು. ಬಟ್ ಬನ್ನಿ ಮುಂದೆ ನೋಡೋಣ ಏನು ಅಡ್ವೆಂಚರ್ ಅವೈಟ್ಸ್ ಅಸ್ ಮ್ಯಾಗ್ನೆಟಿಕ್ ಹಿಲ್. ಸೊ ವಿತ್ ದ್ಯಾಟ್ ವಿ ಆರ್ ಅಬೌಟ್ 66 ಕಿಲೋಮೀಟರ್, 1 hour ಅಪ್ರಾಕ್ಸಿಮೇಟ್. ಸ್ವಲ್ಪ ನಿಲ್ಲಿಸಿದೆ, ಸುಸ್ಸು ಬರ್ತಾಯಿದೆ. ಸುಸ್ಸು ಮಾಡಿಬಿಟ್ಟು ಬರ್ತೀನಿ, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಹಿಡಿತದೆ ಗಾಡಿ ಸಿಕ್ಕಾಬಿಟ್ಟು. ಸೊ ಬ್ರೇಕ್ ತೊಗೊಂಡೆ, ಸುಸ್ಸು ಬ್ರೇಕ್ ತೊಗೊಂಡು 15 minutes ಬ್ರೇಕ್ ತೊಗೊಂಡು 100-200 ml ವಾಟ್ರ್ ಅಷ್ಟು ಕುಡಿದೆ. ವಾಟ್ರ್ ಕುಡಿದ್ಬಿಟ್ಟು ಹೊಡ್ತಿದ್ದೀನಿ. ಒಂದು ಚಾಕ್ಲೇಟ್ ಹಾಕ್ಕೊಂಡೆ, ಸ್ವಲ್ಪ ಗಿಡ್ಡಿ ಅಂತ. ಸೊ ಮ್ಯಾಗ್ನೆಟಿಕಲ್ಲಿ ಹೋಗಿ ಅಲ್ಲಿಂದಲ್ಲೇ ಹೋಗಬೇಕು. ಏನೊಂದು 4 ಒಳಗೆ ರೀಚ್ ಆಗ್ತೀವಿ ಅನ್ಸುತ್ತೆ. ಪಾಸು ಬ್ರೇಕ್ಸು ಎಲ್ಲ ಫುಲ್ ಎಳೀತಾ ಇಲ್ಲ ಗಾಡಿ. ಹುಡುಗಿರಲ್ಲ ಏನು ಚಚ್ಕೊಂಡೋಯ್ತವ್ರು ನೋಡ್ಗುರು ಗಾಡಿ. ಖಾಲಿ ಸಿಗ್ತಲ್ಲ ಇವಾಗ ಫುಲ್ಲು. ದ ವರ್ಲ್ಡ್ ಈಸ್ ಮೈನ್. ಸ್ಪೇಸ್ ಹ್ಯಾಂಡಲ್ಬಾರ್ ರೈಸರ್ಸ್ ಒಂದು ಸ್ವಲ್ಪ ಕರೆಕ್ಟಾಗಿದ್ರೆ ಮಸ್ತಾಗಿರೋದು. 49 ಕಿಲೋಮೀಟರ್ಸ್ಲೇ ಏನೋ ನಿಮ್ಮು 13 ಕಿಲೋಮೀಟ್ರ್ ಅಂತೆ ನಿಂಬು ಸೋಡ. ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗಲ್ಲಿ. ಓಡಿಸ್ತಾ ನನಗೆ ಸಿಕ್ಕಾಬಟ್ಟೆ ಟ್ರೈಲ್ ಬ್ರೇಕಿಂಗ್ ಬಗ್ಗೆ ಸ್ವಲ್ಪ ಡೌಟ್ ಇತ್ತು, ಹೆಂಗೆ ಏನು ಅಂತ. ಬಟ್ ಒಂದು ಎಕ್ಸ್ಟೆಂಡಲ್ಲಿ ಕಲ್ತ್ಕೊಂಡಿದ್ದೀನಿ. ಹೈ ಸ್ಪೀಡ್ಸಲ್ಲಿ ಹೆಂಗೆ ಕಲ್ತ್ಕೊಳ್ಳೋದು ನೋಡ್ಬೇಕು ನೆಕ್ಸ್ಟ್ ಅಷ್ಟೇ. ದ ರೋಡ್ ಈಸ್ ಮೈನ್. ಫುಲ್ಲು ನಮ್ಮದೇ ಗುರು ಊರು. ರೈಡ್ ಲೈಕ್ ಯು ಓನ್ ಇಟ್. ಏನಿದಲ್ಲ, ಲಿವ್ ಲೈಕ್ ಯು ಓನ್ ಇಟ್. ಎಲ್ಲ ಕಡೆ ಅವರು ಲೇದು ಫ್ಲ್ಯಾಗ್ ಹಾಕ್ಕೊಂಡಿದ್ದಾರೆ. ಅಲ್ಲೊಂದು 4 ಪುಟ್ಟನ ನಾಯಿ ಮರಿ ಇತ್ತು ರೋಡಲ್ಲಿ ಮಲ್ಕೊಂಡು. ಒಂದು ಸತ್ತೋಗಿತ್ತು ಅಂದ್ಕೊಂಡು ಆ್ಯಕ್ಚುಲಿ ಗೊತ್ತಾ ನಾನು. ಬಟ್ ಆಮೇಲೆ ಚಿಕಿತ್ಸ್ಬಿಡ್ತಾರೆ ಅಂದ್ಬಿಟ್ಟು ಹಾರನ್ ನೋಡ್ದು ಓಡಿಸ್ದೆ. ಪಾಪ ಅದು ಬೈಕು ಅಂತೇನೋ, ಬಟ್ ಇಟ್ಸ್ ಓಕೆ. ಹಾಗೆ ಇರೋದು ಮೌಂಟೇನ್ ಪೀಕ್. ದಟ್ ಈಸ್ ವಾಟ್ ಇಟ್ ಇಸ್ ನೋನ್ ಫಾರ್ ದ ವರ್ಲ್ಡ್. ಸೋಲೋ ರೈಡ್ ಆಟ್ ಇಟ್ ಬೆಸ್ಟ್. ಇಡೀ ಲಡಾಖಲ್ಲಿ ನಾನು ಒಬ್ಬನೇ ಇರೋ ಫೀಲಿಂಗ್ ಬರ್ತಾಯಿದೆ ನನಗೆ. ಏನು ಮಸ್ತಿದಲ್ಲ ಫೀಲಿಂಗೇ ಬೇರೆ. ಫುಲ್ ಮೌಂಟೇನ್ ಕರ್ವ್ಸ್ ನೋಡಿ, ಯಾರೋ ಮಲ್ಕೊಂಡಿರೋ ಥರ ಕಾಣುತ್ತೆ ಉಲ್ಟಾ. ಆರ್ ಎಲ್ಸ್ ಐ ಆಮ್ ನಾಟ್ ಶೂರ್ ಇಫ್ ಇಟ್ ಇಸ್ ಡಿಸೈನ್ ಲೈಕ್ ದ್ಯಾಟ್. ಆಫ್ ರೋಡಿಂಗ್ ಮಾಡೋರಲ್ಲ ಎತ್ಕೊಂಬಂದು ಮಾಡ್ರಪ್ಪ ಇಲ್ಲಿ ಬೇಕಿದ್ರೆ. ಎಲ್ಲ ರೆಸಾರ್ಟ್ಗಳು ಮಾಡ್ಬಿಟ್ಟಾರೆ ನೋಡಿ ಎಂಟ್ರೆನ್ಸಲ್ಲೇ. ಬೇಜಾನ್ ರೆಸಾರ್ಟ್ಸ್ ಒಳ್ಳೇದೇ ಅಲ್ವಾ. ಸೊ ಅಪ್ಡೇಟ್, ವಿ ಆರ್ ಅಬೌಟ್ ಸಮ್ ಎಕ್ಸ್ ನಂಬರ್ ಆಫ್ ಕಿಲೋಮೀಟರ್ಸ್ ಅವೇ. ಬಟ್ ಎನಿವೇ ನಾನು ಮ್ಯಾಪೇನು ಹಾಕ್ಕೊಂಡ್ರಿ, ಎಷ್ಟು ಹಾಕ್ಕೊಳ್ಳಿ ಮ್ಯಾಪ್ ಸಾಕಾಗೋಯ್ತು ನಾನು. ನೆಟ್ವರ್ಕೇ ಸಿಗ್ತಲ್ಲ ಮ್ಯಾಪ್ ಹಾಕೊಂಡು ನೆಕ್ಲ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ, ಇದು ಮಸ್ತಾಗಿದೆ. ಇನ್ನೊಂದು ರೆಡಿ ಆಗ್ತಾಯಿದೆ ಈ ಕಡೆ. ಕ್ಲಿಯರ್ ಸ್ಕೈ ಮೇಲೆ. ಆರ್ಮಿ ಬೇಸ್ ಇದೆಲ್ಲ ಮನೆಗಳೋ ಇಲ್ಲ ಕಾರ್ಮಿಕರ ಜಾಗನೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಸಕ್ಕದಾಗಂತೂ ಆರ್ಮಿ ಬೇಸ್ ಅನಿಸುತ್ತೆ. ಕರೆಕ್ಟ್, ಆರ್ಮಿ ಬೇಸ್. ಫುಲ್ ಆರ್ಮಿ ಗಾಡಿಗಳಿದೆ. ಸರ್ವಿಸ್ ಸ್ಟೇಷನ್ ಥರನೋ ಇದ್ದಂಗಿದೆ. ಪರಾಸೂಟ್ ಟಸ್ಕರ್ಸ್, ಐ ಥಿಂಕ್ ಸಮಥಿಂಗ್ ರಿಲೇಟೆಡ್ ಟು ಆರ್ಮಿ ಓನ್ಲಿ. ಸಮ್ ಬೇಸ್ ಕ್ಯಾಂಪ್ ಅನ್ನೋದು ಇರ್ಬೋದು ಇಲ್ಲಿ. ಬ್ಯೂಟಿಫುಲ್. ಅದೇ ಥರ ಅಲ್ಲಿ ಮುಂದೆ ಇನ್ನೊಂದಿದೆ, ನೋಡೋಣ ಬನ್ನಿ. ಅವಾಗ ಇನ್ನೂ ಕ್ಲೀನಾಗಿ ತೋರಿಸ್ತೀನಿ.
ಇಲ್ಲಿ ನೋಡಿ ಏನೋ ಪರಾಕ್ರಮಿ ಪಚಸ್ ಸಮಥಿಂಗ್ ಅಗೇನ್ ಮಿಲ್ಟ್ರಿ ಬೇಸ್ ಕ್ಯಾಂಪ್ಸ್ ಎಲ್ಲ ಆ ಥರ ಎಲ್ಲ ಇರೋದಲ್ಲ ಮಿಲ್ಟ್ರಿ ಬೇಸ್ ಕ್ಯಾಂಪ್ಸು. ಅಂದರೆ ಲೈಕ್ ಸೈಜನ್ ಬೇಸ್ ಕ್ಯಾಂಪ್ ಆ ಥರ ಅಲ್ಲ, ಲೈಕ್ ಅಲ್ಲಿ ಪರಾಸು ವಾರಿಯರ್ಸ್ ಅಂತ ಕರೀತಾರೆ ಇವ್ರನ್ನ. ಸೊ ಅದನ್ನು ನೀವು ನೋಡ್ಬೋದು. ಸ್ವಲ್ಪ ಜನ ಅವೇ ಮಾಡ್ತಾರೆ, ಸ್ವಲ್ಪ ಜನ ಮಾಡಲ್ಲ. ನೋಡಿ ಎಷ್ಟು ಡೆವಲಪ್ ಆಗಿಬಿಟ್ಟಿದೆ ಲೇ ಸಿಟಿ ಎಲ್ಲ. ಬರೀ ಆರ್ಮಿ ಬೇಸ್ ಕ್ಯಾಂಪ್. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಆರ್ಮಿ ಬೇಸ್ ಕ್ಯಾಂಪ್ಸ್ ಓನ್ಲಿ. ಕಂಪ್ಲೀಟ್ ಆರ್ಮಿ ಬೇಸ್ ಇದು ನೋಡಿ, ಎಷ್ಟು ಆರ್ಮಿ ಅವ್ರು ಇದ್ದಾರೆ ಅಲ್ಲಿ. ನೆವರ್ ಥಾಟ್ ದಿಸ್ ಗೋನ ಬಿ ಸೋ ಮೆನಿ ಪೀಪಲ್. ಫೈರ್ ಆ್ಯಂಡ್ ಫ್ಯೂರಿ ಅಂದರೆ ಏನಾದ್ರು ನಿಗ್ರಾಡೋರು ಹೊಡೆದು ಬೀಸಾಕ್ತೀವಿ ಅಂತ. ಇಷ್ಟೊಂದು ಲ್ಯಾಂಡ್ಸ್ಕೇಪ್ ಇದೆ ನೋಡಿ. ಎಷ್ಟು ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಮೇಲೆ ಬಂದ್ವಿ. ಅಷ್ಟು ಉದ್ದ ನನಗೆ ಕಾಣಿಸ್ತು. ಅದಕ್ಕಿಂತ ಅಗಲ ಎಷ್ಟಿರುತ್ತೆ ಹಿಂದೆ ನೋಡಿ. ಫುಲ್ ಎಲ್ಲ ಅವರೇ ಇದಿರುತ್ತೆ ಇರ್ತಾರ. ಇಲ್ಲಿ ನೆಕ್ಸ್ಟ್ ಏನಿದೆ, ಲೇ ಇದೆ 37, ಖರ್ದುಂಗ್ಲಾ ID6, ಚಾಂಗ್ಲಾ MSS, ಫೀಲ್ಡ್ ಹಾಸ್ಪಿಟಲ್, ICICI ಬ್ಯಾಂಕ್ ಕೂಡ ಇದೆ ಅಲ್ಲಿ. ನೈಸ್. ಒಂದು ಆರ್ಮಿ ಅವ್ರದ್ದೇನೋ ಬರ್ತಾ ಇದೆ ಗಾಡಿ. ಗನ್ ಅದು ಇದ್ದಿತ್ತು ಆ ಕಡೆ ಸೈಡಲ್ಲಿ. ಟಾಟಾ ಸಫಾರಿ. ಸುಮಾರು ಟಾಟಾ ಗಾಡಿಗಳು ಯೂಸ್ ಮಾಡ್ತಾರಪ್ಪ ಅವರು. ನೋಡಿ ಮುಗಿಸೇ ಅಲ್ಲ. ರಾ ಫೋಟೋಸ್ ತೋರಿಸ್ತಿದ್ದೀನಿ ನಾನು, ಎಲ್ಲೂ ಕಟ್ ಮಾಡಿಲ್ಲ ಇನ್ನು. ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನೋಡಿ. ಇನ್ನು ಪ್ರೌಡ್ ಟು ಬಿ ಅನ್ ಇಂಡಿಯನ್ ಆರ್ಮಿ ಸೋಲ್ಜರ್ ಅಂತ ಹಾಕಿದ್ದಾರೆ. ಅಫ್ಕೋರ್ಸ್ ವಿ ಆರ್ ಆಲ್ಸೋ ಸೂಪರ್ ಪ್ರೌಡ್ ಆಫ್ ಬೀಯಿಂಗ್ ಇಂಡಿಯನ್ಸ್ ಫಸ್ಟ್ ಆ್ಯಂಡ್ ಡೆಫಿನೆಟ್ಲಿ ದೆನ್ ಆರ್ಮಿ ಬಗ್ಗೆ ನಮಗೆ ತುಂಬ ಗೌರವ ಜಾಸ್ತಿನೇ ಇದೆ. ಸೊ ಮೋಸ್ಟ್ಲಿ ಇರೋಲ್ಲ ಇವರೇ ಲೋಕಲ್ ಏಡ್ಸು ಅನಿಸುತ್ತೆ ಆರ್ಮಿ. ಅವ್ರು ಔಟ್ಸೈಡ್ ಅವರು ಇರ್ಬೋದು. ಇಲ್ಲಿ ಕಟ್ ಆಗುತ್ತೆ ಮೋಸ್ಟ್ಲಿ ಆರ್ಮಿದು. ಇಲ್ಲಿಂದ ನಾರ್ಮಲ್ ಕಮರ್ಷಿಯಲ್ ಪ್ರೈವೇಟ್. ಸ್ವಲ್ಪ ಕಟ್ ಮಾಡ್ಕೊತೀನಿ ವೀಡಿಯೋ. ಮ್ಯಾಗ್ನೆಟಿಕಲ್ಲಿ ಹೋಗಬೇಕಲ್ಲ. ಪೆಟ್ರೋಲ್ ಬಂಕ್ ಸಿಗುತ್ತೆ ನೋಡಿ ಆರ್ಮಿ ಬೇಸ್ ಆದಮೇಲೆ, ಜಸ್ಟ್ ಇನ್ ಕೇಸ್ ಇಫ್ ಯು ವಾಂಟ್ ಟು ಹ್ಯಾವ್. ಸೊ ಐ ಥಿಂಕ್ ವಿ ಎಂಟರ್ಡ್ಲೆ. ಗೋಪ್ರೋ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಇದನ್ನು ಲೈಟ್ ಬ್ರೈಟ್ನೆಸ್ ಸ್ವಲ್ಪ ಇನ್ನೂ ಜಾಸ್ತಿ ಇರೋ ಥರ ಮಾಡಿದ್ರೆ ಚೆನ್ನಾಗಿರೋದು. ಬೆಳಕಲ್ಲಿ ಗೊತ್ತೇ ಆಗೋಲ್ಲ. ಸ್ಟ್ರೈಟ್ ಬಿಸಿಲು ಬಂದ್ರಂತೂ ಮುಗೀತು ಅಷ್ಟೇ ಕತೆ. ಈ ಥರ ತುಂಬ ನೋಡ್ತೀವಿ. ಇದನ್ನ ಏನು ಕರೀತಾರೆ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾಕೆ ಗೊತ್ತಿರೋ ಕಮೆಂಟ್ ಮಾಡಿ ಹೇಳಿ. ಹೋಗೋಷ್ಟ್ರಲ್ಲಿ ತಿಳ್ಕೊತೀನಿ. ಮೋಸ್ಟ್ಲಿ ಏನೋ ಕರೀತಾರೆ ಇದನ್ನು. ಏನೋ ವಾಟ್ ಇಸ್ ಕಾಲ್ಡ್. ಅದು ಹಿಂಗೆ ತಿರುಗುತ್ತೆ. ಅದು ನಂಗೆ ಚೆನ್ನಾಗಿದೆ. ದಿಸ್ಕಿತ್ತಲ್ಲಿ ನೋಡಿದ್ದೆ. ದಿಸ್ಕಿತ್ ಮನುಷ್ಯನೆಲ್ಲ ಆ ಥರ ತುಂಬ ಹಾಕಿದ್ದಾರೆ. ಆಲ್ ರೈಟ್. ಸೊ ಇವಾಗ ಬಂದ್ವಿ ಮ್ಯಾಗ್ನೆಟಿಕ್ ಹಿಲ್ಗೆ. ಸೊ ದಿಸ್ ದ ಪ್ಲೇಸ್. ಸೊ ನಿಮ್ಮ ಕಾಣಿಸೋ ಥರ ಅಲ್ಲಿ ಸ್ಕ್ವೇರ್ ನೋಡಿ, ಅಲ್ಲಿ ನಿಲ್ಸಿದ್ರೆ ಗಾಡಿ ಫುಲ್ ಆಗಲ್ಲ ಅಂತ. ಸೊ ಈ ಮಾರ್ಕಿಂಗ್ ಕಾಣಿಸ್ತಿದೆಯಾ ನಿಮಗೆ? ಝೂಮ್ ಮಾಡ್ತೀನಿ. ಸೊ ಮಾರ್ಕಿಂಗ್ ತೋರಿಸಿದ್ರೆ ನಾನು ಗೋಪ್ರಲ್ಲಿ ಓದಿದೆ ನಾನು. ಸೊ ಇಲ್ಲೇ ನಿಲ್ಸ್ಕೊಳ್ಳೋದು ಚೆಕ್ ಮಾಡೋದು ಆ್ಯಕ್ಚುಲಿ. ಸೊ ನೋಡಿ ಅಲ್ಲಿ ನಿಂತಿರೋ ಥರ ಹಂಗೆ ಫುಲ್ ಆಗುತ್ತೆ ಗಾಡಿ ನೀವು ನಿಂತ್ಕೊಂಡ್ರೆ. ನನ್ನ ಗಾಡಿಯಲ್ಲಿ ಇಟ್ಬಿಟ್ಟಿದ್ದೀನಿ ವೆಯ್ಟು. ಸೊ ಅದಕ್ಕೆ ಇಲ್ಲಿ ತೋರಿಸ್ತಿದ್ದೀನಿ. ಹಂಗೆ ಪಟ್ಟಂತ ಫುಲ್ ಆಗೋಣ ಹೋಗುತ್ತೆ. ಇದು ಫ್ಲ್ಯಾಟ್ ಸರ್ಫೇಸ್ ಕಂಪ್ಲೀಟಾಗೆ, ಬಟ್ ಸ್ಟಿಲ್ ಇಟ್ ಫುಲ್ಸ್. ಸೊ ಇದು ಫುಲ್ ನಿಮ್ಗೆ ಏರಿಯಾ ಇದೆ ಕಂಪ್ಲೀಟಾಗೆ ನೋಡಿ. ಫುಲ್ ಪ್ಲೇಸ್ ಇದು. ಸೊ ಇವಾಗ ಇಲ್ಲೊಂದು ಸ್ಟಿಕ್ಕರ್ ಇದೆ. ಅವಾಗ ಅಂಟಿಸ್ತಾ ಇರೋಕ್ಕಾಗತ್ತಾ? ಅಂಟಿಸ್ಲೇಬೇಕು. ಸೊ ಇವಾಗ ಸ್ಟಿಕ್ಕರ್ ಇದೆ. ಇವಾಗ ಇಲ್ಲಿ ಬಂದಮೇಲೆ ಸ್ಟಿಕ್ಕರ್ ಅಂಟಿಸ್ತಾ ಇರೋಕ್ಕಾಗತ್ತಾ? ಅಂಟಿಸೋ ಜಾಗ ಇಲ್ಲ. ಸೊ ಸ್ಟಿಕ್ಕರ್ ಇಲ್ಲಿದೆ. ಎಲ್ಲ ಅಂಟಿಸೋಣ. ಎಲ್ಲರೊಂದು ಕಡೆ ಓಕೆ. ನಮ್ಮ ಬ್ರ್ಯಾಂಡಿಂಗಲ್ಲಿ ಹೋಗಾಯಿತು. ವಾಯ್ಸ್ ಕೇಳಿಸ್ತಾ ಇರ್ಬೋದು, ಬಟ್ ತುಂಬ ಗಾಳಿ ಇದೆ. ಬೇಕಂತಾನೆ ಡೆಡ್ ಕ್ಯಾಟ್ ಹಾಕಿಲ್ಲ, ಬಿಕಾಸ್ ಗಾಳಿ ಗೊತ್ತಾಗ್ಲಿ ನಿಮಗೆ ಅಂತ ಹೆಂಗಿರುತ್ತೆ ಅಂತ.